ಜನವರಿಯಿಂದ ಕಂಪ್ಯೂಟರೈಸ್ಡ್ ಎಕ್ಸಾಮಿನೇಷನ್ ನಡೆಯುತ್ತೆ. ಇನ್ನೂ ವ್ಯವಸ್ಥೆಯನ್ನು ಸುಧಾರಿಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಡೆಲ್ಲಿನಲ್ಲಿ ಜಂತರ್ ಮಂತರಲ್ಲಿ ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಪ್ರೊಟೆಸ್ಟ್ ಕೂತ್ರು. ನೀವು ಕಳೆದ 4 ವರ್ಷಗಳಿಂದ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನರೇಂದ್ರ ಮೋದಿ ಅವರ ಸರ್ಕಾರವನ್ನ ಪದಚ್ಯುತ ಮಾಡಬೇಕು ಅಂತ ಹೇಳಿ ಯಾವ ರೀತಿ ಪ್ರಯತ್ನ ಮಾಡುತ್ತೆ ಅನ್ನೋದಕ್ಕೆ ಅಮೆರಿಕನ್ ಡೀಪ್ ಸ್ಟೇಟ್ ಬಗ್ಗೆ ನೀವು ಓದಿರ್ಬೋದು, ತಿಳ್ಕೊಂಡಿರ್ಬೋದು. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಇದ್ರು, ಚೆನ್ನಾಗಿ ನಡ್ಕೊಂಡು ಹೋಗ್ತಿತ್ತು ಆಡಳಿತ, ಮೋಸ್ಟ್ ಪಾಪ್ಯುಲರ್ ಪ್ರೈಮ್ ಮಿನಿಸ್ಟರ್ ಇದ್ರು. ಅಮೆರಿಕದ ನೇವಲ್ ಬೇಸಿಗೆ ಅಲ್ಲಿ ಅವರ ಜಾಗ ಕೊಡ್ಲಿಲ್ಲ ಅಂತ ಹೇಳಿ ಶೇಖ್ ಹಸೀನಾ ಭಾರತಕ್ಕೆ ಫ್ರೆಂಡ್ಲಿ ಆಗಿದ್ರು. ಅವ್ರನ್ನ ಪದಚ್ಯುತಗೊಳಿಸಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಚಿತಾವಣೆ ಕೊಟ್ಟರು, ಬೀದಿಗಿಳಿದ್ರು, ಎಲ್ಲಾ ಕಡೆ ಸುಟ್ಟಾಕಿದ್ರು. ಹೋಗಿ ಮೊಹಮ್ಮದ್ ಯೂನಸ್ ಅಂತ ಯಾವುದೋ ಬ್ಯಾಂಕ್ನ ಗ್ರಾಮೀಣ ಬ್ಯಾಂಕ್ ಮಾಡ್ಕೊಂಡು ಬಿಟ್ಟಂತ ವ್ಯಕ್ತಿನ ತಗೊಂಡ್ಬಂದು ಇವತ್ತು ದೇಶದ ಪ್ರಧಾನಿ ಮಾಡಿ ಒಬ್ಬ ಕೈಗೊಂಬೆ ಇಟ್ಕೊಂಡು ಬಾಂಗ್ಲಾದೇಶವನ್ನ ಕಬ್ಜಾ ಮಾಡಿಕೊಂಡ್ರು. ಅದೇ ರೀತಿಯಲ್ಲಿ ಶ್ರೀಲಂಕಾದಲ್ಲಿ ಮಹಿಂದ್ರ ರಾಜಪಕ್ಷೆ ಇದ್ರು, ಅಲ್ಲೂ ಕೂಡ ಬೊಬ್ಬೆ ಇಳಿಸಿ ಅಲ್ಲೂ ಕೂಡ ಅವರು ಪದಚ್ಯುತಗೊಳಿಸಿದ್ರು. ಇವತ್ತು ಅವ್ರು ನೇವಲ್ ಬೇಸ್ ಅಲ್ಲಿ ಆಗ್ತಾರೆ. ಹಾಗೆ ನೇಪಾಳದಲ್ಲೂ ಕೂಡ ಇದ್ದಕ್ಕಿದ್ದಂಗೆ ಪ್ರೊಟೆಸ್ಟ್ ಸ್ಟಾರ್ಟ್ ಆಯ್ತು, ಅಲ್ಲೂ ಕೂಡ ಸರ್ಕಾರ ಬದಲಾಯಿತು. ಇವಾಗ ಭಾರತದ ನೆರೆಹೊರೆಯಲ್ಲಿರುವಂತಹ ಎಲ್ಲಾ ರಾಷ್ಟ್ರಗಳನ್ನು ಕೂಡ ಅವರು ಹತೋಟಿ ತೆಗೆದುಕೊಂಡಿದ್ದಾರೆ. ಈಗ ಭಾರತ ಉಳಿಬೇಕು, ಯಾಕಂದ್ರೆ ಮೋದಿ ಯಾರಿಗೂ ಕೇರ್ ಮಾಡಲ್ಲ. ನಮ್ಮ ರಾಷ್ಟ್ರೀಯ ಹಿತಾಸಕ್ತಿ ಅಂತ ವಿಚಾರ ಬಂತು ಅಂತಂದಾಗ ಇರಾನ್ ಜೊತೆಗೂ ಸಂಬಂಧ ಇಟ್ಕೊಂಡಿದ್ದಾರೆ, ರಷ್ಯಾ ಜೊತೆಗೂ ಸಂಬಂಧ ಇಟ್ಕೊಂಡಿದ್ದಾರೆ. ನಮ್ಮ ದೇಶಕ್ಕೆ ಅಗ್ಗದ ಬೆಲೆನಲ್ಲಿ ತೈಲ ಬೇಕು ಅಂತ ಹೇಳಿ ಎಲ್ಲರ ಜೊತೆನೂ ಕೂಡ ಸ್ನೇಹ ಸಂಬಂಧವನ್ನು ಬೆಳೆಸ್ಕೊಂಡಿದ್ದಾರೆ. ಮೋದಿ ಅವ್ರನ್ನ ಇದೇ ರೀತಿ ಬೆಳಲಿಕ್ಕೆ ಬಿಟ್ರೆ ಭಾರತ ಇನ್ನೊಂದು ಜಗತ್ತಿನ ಅಗ್ರಗಣ್ಯ ರಾಷ್ಟ್ರ ಆಗುತ್ತಾ ಅದು ತೆರಳ್ತಾ ಇದೆ, ಅದು ಹೊರಹೊಮ್ತಾ ಇದೆ ಅಂತ ಅವ್ರಿಗೆ ಗೊತ್ತು. ಅದಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು, ಡೆಲ್ಲಿನಲ್ಲೂ ಕಾಂಗ್ರೆಸ್ನವರು ಕಾಕ್ರೋಚ್ ಜನತಾ ಪಾರ್ಟಿ ಜೊತೆ ಸೇರ್ಕೊಂಡಿದ್ದಾರೆ. ನೀವು ನೋಡಿ, ಫಸ್ಟ್ ಸಿಎಎ ವಿರುದ್ಧ ಶಹೀನ್ ಬಾಗಲ್ಲಿ ರೋಡ್ ಅನ್ನು ಬ್ಲಾಕ್ ಮಾಡಿದ್ರು. ಅದಾದ ನಂತರ ರೈತ ಮಸೂದೆ ಬಂದಾದ ಕೂಡಲೇ, ಕೃಷಿ ಮಸೂದೆ ಬಂದಾದ ಕೂಡಲೇ ರೋಡ್ಗಳನ್ನ ಬ್ಲಾಕ್ ಮಾಡಿ ಮೋದಿ ಅವ್ರನ್ನ ಅಲ್ಲಾಡಿಸ್ಲಿಕ್ಕೆ ನೋಡಿದ್ರು, ಆಗ್ಲಿಲ್ಲ. ಇವಾಗ ನೀಟ್ ವಿಚಾರವನ್ನು ಇಟ್ಕೊಂಡು ಪರೀಕ್ಷೆ ಮಾಡಿ ಅದಕ್ಕೆ 1,36,000 ಸೀಟನ್ನು ಅನೌನ್ಸ್ಮೆಂಟ್ ಮಾಡಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಸೆಟ್ ಆದ್ಮೇಲೂ ಕೂಡ ಪೊಲೀಸರ ಮೇಲೆ ಆಕ್ರಮಣ ನಡೆಯುತ್ತದೆ. ಸಿಜೆಪಿಯವರಿಗೆ ಅಲ್ಲಿ ಹೋಗಿ ನೋಡಿ, ಅಲ್ಲಿ ಕೂತ್ಕೊಂಡಿರೋರಿಗೆ ನಮ್ಮ ಮುಳ್ಳಗಳೆಲ್ಲ ಬಂದು ಬಿರಿಯಾನಿ ತಿನ್ನಿಸ್ತಾರೆ. ಇವರಿಗೆ ತಿನ್ನಕನ್ನ ಎಲ್ಲ ಬಿರಿಯಾನಿ ತಂದು ತಿನ್ನಿಸ್ತಾ ಇದ್ದಾರೆ. ಬಂದವರಿಗೆಲ್ಲ ನೀರು ಏನ್ ಬೇಕು ಎಲ್ಲ ಕೊಡ್ತಾ ಇದ್ದಾರೆ. ಎಲ್ಲಿಂದ ಬರ್ತಿದೆ ಫಂಡಿಂಗು? ಇದು ಅಮೆರಿಕನ್ ಡೀಪ್ ಸ್ಟೇಟ್ ಫಂಡಿಂಗ್ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗುವಂತ ವಿಚಾರ. ಹಾಗಾಗಿ ನಾವು ಇದು ಬರೀ ನೀಟ್ ವಿರುದ್ಧದ ಹೋರಾಟ ಅಂತ ಹೇಳಿ ಭಾವಿಸಬೇಡಿ. ಇದು ಭಾರತವನ್ನು ಅಸ್ಥಿರ ಮಾಡಲಿಕ್ಕೆ ಹೊರಟಿರುವಂತಹ ಒಂದು ವ್ಯವಸ್ಥಿತ ಪ್ರಯತ್ನದ ಭಾಗವಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ನಮ್ಮ ನರೇಂದ್ರ ಮೋದಿ ಅವರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತಹ ಒಂದು ಹೋರಾಟ ಅಲ್ಲ, ಇದು ನಮ್ಮ ಭಾರತವನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ಹೋರಾಟ. ಹಾಗಾಗಿ ಇಲ್ಲಿ ನಾವು ಕಾಂಗ್ರೆಸ್ನವ್ರನ್ನ ವಿರೋಧಿಸಬೇಕು. ಇಲ್ಲಿ ಹರೀಶ್ ಅಣ್ಣ ಗುಂಡಿ ಮುಚ್ಚಕ್ಕಾಗ್ಲಿಲ್ಲ. ಹರೀಶ್ ಅಣ್ಣಂಗೆ ಗ್ಯಾಸ್ ಪೈಪ್ ಲೈನ್ ಬರ್ತಾ ಇದೆ ಅಂದ್ರೆ ಕಾರ್ಪೊರೇಷನ್ ಇಲ್ಲ. ಕಾರ್ಪೊರೇಷನ್ ಇರೋದೇನಕ್ಕೆ? ನಿಮಗೇನು ಪೈಪ್ ಲೈನ್ ಆಗ್ತಿದೆ, ಪೈಪ್ ಲೈನ್ ಅಲ್ಲೇ ಬಂದು ನಿಮ್ಮನ್ನೆಲ್ಲ ಕಾಣಬೇಕಾ? ಬಹಳ ಜನಕ್ಕೆ ಪೈಪ್ ಲೈನ್ ಆಗ್ತಿದೆ ಅಂತ ಕೂಡ ವಿರೋಧಿಸ್ತಾರೆ. ಒಂದು ಕಾಣಬೇಕು ಕಾಂಟ್ರಾಕ್ಟರ್ಸ್ಗಳು, ಆಗ ಮಾತ್ರ ಅಪ್ರೂವಲ್ ಕೊಡುವಂತದ. ಜನಪರ ಕೆಲಸ ಯಾವ್ದು ಹರೀಶ್ ಅಣ್ಣ ಮಾಡ್ಲೇ ಇಲ್ಲ. ಈ ಬದ್ರು ಅಲ್ಲಿ ಏನೋ ಮಹಾರಾಣಿ ಕಾಲೇಜಿನಲ್ಲಿ MLA ಬೈ ಡಿಫಾಲ್ಟ್ ಅಲ್ಲದ ಆಡಳಿತ ಮಂಡಳಿನಲ್ಲಿ ಅವರ ಸುಪರ್ದಿನಲ್ಲಿರುತ್ತೆ. ಹಾಗಂತ ಕಾಂಗ್ರೆಸ್ನವರು ಯೋಗ್ಯತೆಗೆ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ ಬಂದು ಇಲ್ಲ ಮಹಾರಾಜ ಗ್ರೌಂಡ್ ಅಲ್ಲಿ ಶಾಮಿಯಾನ ಹಾಕಿ ನೀವು ಟೆಂಟ್ ಹಾಕ್ಸ್ಬಿಟ್ಟು ಅಲ್ಲಿ ಪ್ರೊಟೆಸ್ಟ್ ಮಾಡಬಹುದಿತ್ತು. ಇವ್ರ ಮುಖ ತೋರಿಸಿ ಯಾವ ವಿದ್ಯಾರ್ಥಿಗಳು ಬರಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಪಾಠ ಕೇಳ್ತಿದ್ರಲ್ಲ, ಅಲ್ಲಿಗೆ ಹೋಗಿ ಪ್ಲಕಾರ್ಡ್ ಇಟ್ಕೊಂಡು ರಾಹುಲ್ ಗಾಂಧಿದು ಡಿಜಿಟಲ್ ಡಿಸ್ಪ್ಲೇನ ತೋರಿಸ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅಂತ ಪರಿಸ್ಥಿತಿ ಕಾಂಗ್ರೆಸ್ ಬಂದಿದೆ. ಡೆಲ್ಲಿನಲ್ಲೂ ಕೂಡ ಇವರೇ ಸ್ವತಂತ್ರವಾಗಿ ಹೋರಾಟ ಮಾಡೋ ಶಕ್ತಿ ಇಲ್ಲ. ಆ ಡೆಲ್ಲಿನಲ್ಲೂ ಕೂಡ ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನಿದೆ, ಆ ಕಾಕ್ರೋಚ್ ಜನತಾ ಪಾರ್ಟಿ ಜೊತೆಗೆ ಈ ಕಾಂಗ್ರೆಸ್ ರಕ್ತ ಇರ್ತಿರುವ ತಿಗಣೆ ತರ ಇರುವಂತಹ ಕಾಂಗ್ರೆಸ್ ಹೋಗಿ ಸೇರ್ಕೊಂಡಿದೆ. ತಿಗಣೆ ಮತ್ತು ಜಿಲ್ಲೆಗಳು ಒಟ್ಟು ಸೇರಿದ್ರೆ ಏನಾಗುತ್ತೆ? ಊರೆಲ್ಲ ಗಬ್ಬೆದ್ದೋಗುತ್ತೆ. ಅದನ್ನು ಸ್ವಚ್ಛ ಮಾಡುವ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ನಾವು ಕಾರ್ಯಕರ್ತರು ಮಾಡಬೇಕು. ಇದು ಪ್ರತಿರೋಧವನ್ನು ನೋಡಬೇಕು. ಮೊನ್ನೆ ಕಾಂಗ್ರೆಸ್ ಕಚೇರಿಗೆ ಹೋಗಿ ಮುತ್ತಿಗೆ ಹಾಕ್ಲಿಕ್ಕೆ ಹೋದ್ರೆ ಮೊಟ್ಟೆ ಹೊಡೆದಿದ್ದಾರಲ್ಲ. ನಾನು DK ಶಿವಕುಮಾರ್ ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ, DK ಶಿವಕುಮಾರ್ ಅವರೇ, ನಮ್ಮ ಹತ್ರ ನಾವು ಇವತ್ತು ಅಧಿಕಾರದಲ್ಲಿರ್ಬೋದು, ಇಲ್ಲದಲ್ಲೇ ಇರ್ಬೋದು, ಆದ್ರೆ ಕಳೆದ 12 ವರ್ಷದಿಂದ ದೇಶ ಆಳ್ತಿರೋರು ನಾವು. ಜಗತ್ತಿನ ಅತಿ ದೊಡ್ಡ ಪಾರ್ಟಿ ನಮ್ದು.
ನಮ್ಮ ಕಾರ್ಯಕರ್ತರು ಕೈ ಒಂದು ಮೊಟ್ಟೆ ಹಿಡ್ಕೊಂಡು ನಿಂತ್ಕೊಂಡ್ರೆ ನೀವು ಕೂಡ ಓಡಾಡಕ್ಕಾಗಲ್ಲ ರೋಡಲ್ಲಿ. ನಮ್ಮ MLA ಮೇಲೆ, ನಮ್ಮ BP ಹರೀಶ್ ಅವ್ರ ಮೇಲೆ, ಅವ್ರ ಮೇಲೆ ನೀವು ಮೊಟ್ಟೆನ ಇದು ಬಿಸಾಡ್ತಿರಲ್ವಾ? ನಮಗ್ ನಾವು ಬಿಸಾಡಕ್ ಬರಲ್ಲ ಅಂತ ತಿಳ್ಕೊಳ್ಬೇಡಿ. ಈ ತರ ಸಮಾಜ ಒಡೆಯಕ್ ಹೋಗ್ಬೇಡಿ. ಕಾರ್ಯಕರ್ತರು ಸಂಘರ್ಷಕ್ಕೆ ನಿಲ್ತು ಅಂತಂದ್ರೆ ಕಾಂಗ್ರೆಸ್ಗಿಂತ ಹೆಚ್ಚು ಕಾರ್ಯಕರ್ತರು ಇರೋದು ಜಗತ್ತಿನಲ್ಲಿ ಅತಿ ಹೆಚ್ಚು ಕಾರ್ಯಕರ್ತರು ಹೊಂದಿರುವ ಪಕ್ಷ ಭಾರತೀಯ ಜನತಾ ಪಕ್ಷ. ಅದನ್ನ ಅರ್ಥ ಮಾಡಿಕೊಂಡು ಇನ್ನು ಈ ತರ ಒಂದು ಚಿಲ್ಲರೆ ರಾಜಕಾರಣವನ್ನು ಬಿಡಿ ಅಂತ ಹೇಳ್ಬಿಟ್ಟು ನಾನು DK ಶಿವಕುಮಾರ್ ಅವ್ರಿಗೂ ಹೇಳ್ತಾ, ಇಷ್ಟು ದೊಡ್ಡ ಕಾರ್ಯಕರ್ತರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ರೆ, ಈ ಪ್ರೊಟೆಸ್ಟ್ ಬಂದಿದ್ರೆ, ನಾವು ಇದೇ ರೀತಿ ಒಗ್ಗಟ್ಟಾಗಿದ್ದು ಕಾಂಗ್ರೆಸ್ಸಿನ ದೇಶ ವಿರೋಧಿ ಒಂದು ಚಟುವಟಿಕೆ ಏನಿದೆಯಲ್ಲ ಅದಕ್ಕೆ ಪ್ರತಿರೋಧ ಒಡ್ಡುವಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರಿಂದಾಗಿ ಇವತ್ತು ಮುಂದಿನ ತಲೆಮಾರು ಇರ್ಬೋದು, ಈಗ ಹೋಗ್ತಾ ಇರುವಂತವ್ರು ಗ್ರಾಜುಯೇಟ್ ಆಗ್ತಾ ಇರುವಂತವ್ರು ಇರ್ಬೋದು, ಈಗ ಅಂಡರ್ ಗ್ರಾಜುಯೇಷನ್ ಮೆಡಿಕಲ್ ಸೇರ್ತಾ ಇರುವಂತವ್ರು ಇರ್ಬೋದು, ಅವರಿಗೆ ಯಾವುದೇ ಕ್ಯಾಪಿಟೇಷನ್ ಶುಲ್ಕದ ಹಾವಳಿ ಇಲ್ಲದೆ ಮಕ್ಕಳಿಗೆ ಸೀಟ್ ಸಿಗ್ತಾ ಇದೆ. ಇದಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ತಂದಿರುವಂತಹ ನೀಟ್ ಅನ್ನೋ ವ್ಯವಸ್ಥೆ ಕಾರಣ. ಅದಕ್ಕೋಸ್ಕರವಾಗಿ ದೇಶದಲ್ಲಿ ಇಂಥ ಒಂದು ಒಳ್ಳೆ ವ್ಯವಸ್ಥೆಯನ್ನು ತಂದಿರುವಂತಹ ನರೇಂದ್ರ ಮೋದಿ ಅವರ ಪರವಾಗಿ ನಾವೆಲ್ಲ ನಿಲ್ಲೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿಗೆ